ಚರ್ಚೆಯ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. ರಾಬರ್ಟ್ ಕ್ಲೈವ್ ಇದ್ದಾರೆ ನಮ್ಮ ಜೊತೆಗೆ. ರಾಬರ್ಟ್ ಕ್ಲೈವ್ ಅವರೇ, ಅವ್ರಿಗೆ ಕೇಳಿದ ಪ್ರಶ್ನೆ, ಪೀಟರ್ ಅವ್ರಿಗೆ ಕೇಳಿದ ಪ್ರಶ್ನೆನೇ ನಿಮಗೂ ಕೇಳ್ತಾ ಇದ್ದೀನಿ. ಬುಕ್ಸ್ ಕ್ಲಿಯರ್ ಇದ್ದರೆ ಹೆದರೋವಂಥದ್ದು ಏನಿದೆ ರೀ? ಅಕೌಂಟ್ಸ್ ಕ್ಲಿಯರ್ ಇದ್ರೆ ಏನು ಹೆದರೋವಂಥದ್ದಿದೆ ಇದರಲ್ಲಿ? FCRA ಅಮೆಂಡ್ಮೆಂಟರು ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ. ಮೊದಲಾಗಿ ತಡೆಯಾಗಿ ಬಂದಿದ್ದಕ್ಕಾಗಿ ವೀಕ್ಷಕರ ಹತ್ರ ಸಮಯ ಕೇಳ್ತೀನಿ ನಾನು. ನೋಡಿ, ಎಲ್ಲರಿಗೂ ಇದು ಕ್ಲಿಯರಾಗಿ ಗೊತ್ತಿದೆ. ಕ್ರೈಸ್ತರು ಅಂದರೆ ಏನು, ಕ್ರೈಸ್ತರ ಸೇವೆ ಅಂದರೆ ಏನು, ಕ್ರೈಸ್ತರು ಯಾವ ಮಟ್ಟಕ್ಕೆ ಸೇವೆ ಮಾಡ್ತಾ ಇದ್ದಾರೆ. 2% ಕ್ರೈಸ್ತರು ಇದ್ರೂ 99% ಕ್ರೈಸ್ತರಲ್ಲಿ ಸೇವೆಯಲ್ಲಿ ಇದ್ದಾರೆ. ಚಾರಿಟಿ ಅನ್ನೋದಿರಲಿ, ಒಂದು ನಿರಾಶ್ರಿತರಾಗಿರಲಿ, ಒಂದು ರೋಡಲ್ಲಿರೋರನ್ನ ನೋಡ್ಕೊಳ್ಳೋದಾಗಿರಲಿ, ಸ್ಕೂಲು, ಕಾಲೇಜು, ಎಜುಕೇಷನ್ ಯಾವುದೇ ಒಂದು ಹುದ್ದೆಯಲ್ಲಿ ಹೋದರೂ ಕೂಡ ಕ್ರೈಸ್ತರ ಪಾಲು ಎಷ್ಟಿದೆ, ಅವರ ಒಂದು ಕೊಡುಗೆ ಎಷ್ಟಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಈಗ ಏನಾಗ್ತದೆ ಅಂದರೆ, ಎಲ್ಲೋ ಒಂದು ಕಡೆ ಎಲ್ರಿಗೂ ಕ್ರೈಸ್ತರ ಮೇಲೆ ಒಂದು ಕಣ್ಣಿದೆ. ಯಾವನೆಂದರೆ, ನಮ್ಮ ಮೇಲೆ ಇರೋ ಆರೋಪ ಯಾವಾಗಲೂ ಒಂದೇ ಒಂದು, ಬೇರೆ ಏನಿಲ್ಲ. ಮತಾಂತರ ಮಾಡ್ತಾರೆ, ಫಾರಿನಿಂದ ಫಂಡ್ ಬಂದರೆ ಮತಾಂತರ ಮಾಡ್ತಾರೆ, ಕಾಲೇಜ್ ಮತಾಂತರ ಮಾಡ್ತಾರೆ, ಎಜುಕೇಷನ್ ಫ್ರೀ ಮತಾಂತರ ಮಾಡ್ತಾರೆ, ಯಾವುದೋ ಬುಕ್ಸು ಇನ್ನೊಂದು ಮತ್ತೊಂದು ಕೊಟ್ಟು ಮತಾಂತರ ಮಾಡ್ತಾರೆ ಅಂತ ಆರೋಪ ಇರೋದು. ಇದನ್ನು ಯಾವ ರೀತಿಯಲ್ಲಿ ಮುಟ್ಕೊಳ್ಳಾಗಬೇಕಂತ ಹೇಳಿ ಕೆಲವೊಂದು ಸರ್ಕಾರಗಳು, ಕೆಲವೊಂದು ಸಂಘಟನೆಗಳು ಇವರೆಲ್ಲ ಸೇರಿ ಏನು ಇದನ್ನು ಯಾವ ಥರ ತಡೆ ಮಾಡಬೇಕಂತ ಹೇಳಿ ಅವರು ಏನೇನೋ ಪ್ಲ್ಯಾನ್ ಮಾಡ್ತಾರೆ. ಅದಕ್ಕೆ ಏನೇನೋ ದಾರಿಗಳು ತೊಗೊಂಡು ಬರ್ತಾರೆ. ಬಟ್ ಎಲ್ಲೂ ಕೂಡ ಅವರು ಸಕ್ಸಸ್ ಆಗಿಲ್ಲ, ಫೇಲಿಯರ್ ಆಗಿದ್ದಾರೆ. ಉದಾಹರಣೆಗೆ ಆಂಟಿ ಕನ್ವೆನ್ಷನ್ ಬಿಲ್ ಇರಲಿ, ಆಂಟಿ ಕನ್ವೆನ್ಷನ್ ಬಿಲ್ ಪಾಸ್ ಆಯಿತು, ಇದಾಯಿತು, ಇಲ್ಲಿವರೆಗೆ ಯಾವ ಕೇಸು ಏನು ಮತ್ತು ಇನ್ನೊಂದು ಎಲ್ಲ ಜನಗಳಿಗೆ ಗೊತ್ತಿದೆ. ಅದಕ್ಕೆ ಬೇಜಾರು ಅನ್ಸುತ್ತಾ ಆ ಬಿಲ್ಗೆ ನಾವು ಯಾಕೆ ವಿರೋಧ ಮಾಡಕ್ಕೆ ಹೋದ್ವಿ? ಖಂಡಿತವಾಗಿಲ್ಲ. ಏನಕ್ಕೆ ವಿರೋಧ ಆಯ್ತು? ಅಲ್ಲಲ್ಲ, ಈಗ ನೀವು ಹೇಳಿದ ಮಾತೆ ನಿಮ್ಗೆ ಹೇಳ್ತೀನಿ. ಕುಂಬಳಕಾಯಿ ಕಲ್ಲ ಅಂದರೆ ಎದೆ ಮುಟ್ಕೊಂಡು ಹೇಳೋದಕ್ಕೆ ಏನಿದೆ? ಕ್ಲಿಯರ್ ಪಿಕ್ಚರ್ ಅಂದರೆ ಕ್ಲಿಯರ್ ಆಗಿರಲಿ. ಕುಂಬಳಕಾಯಿ ಕಲ್ಲ ಅಂದರೆ ಎದೆ ಅಲ್ಲ, ಹೃದಯನ ಮುತ್ಕೊಂಡು ನೋಡ್ಕೋಬೇಕು. ಏನಂದು ನಾವು ಎಲ್ಲಾದರೂ ಎಡೆ ಬಿಡ್ತಾ ಇದೀವಿ, ಎಲ್ಲದೂ ತೊಂದರೆ ಆಗ್ತಾ ಇದೆ ಅಂದ್ಬಿಟ್ಟು. ಹಾಗಾಗಿ ನಾನು ಏನು ಮಾತಾಡ್ತೀನಿ ಅಂದರೆ, ಈಗ ಆಂಟಿ ಕನ್ವೆನ್ಷನ್ ಬಿಲ್ ಆಯಿತು, ನೆಕ್ಸ್ಟ್ ಯಾವ ಥರ ಮುಟ್ಕೊಳ್ಳಾಗಬೇಕು. ಓಕೆ, ಈ FCR ಅಂತ ಒಂದು ಕಾನ್ಸೆಪ್ಟ್ ತೊಗೊಂಡು ಬರೋಣ. ಯಾಕಂದರೆ ದೊಡ್ಡ ಹೊಡ್ತಾ ಬಿಡೋದು ಕ್ರೈಸ್ತರು ಏನು ಮಾಡ್ತಾರೆ, ಸೇವೆ ಮಾಡ್ತಾ ಇದ್ದಾರೆ. ಸೇವೆ ಮಾಡಬೇಕಂದ್ರೆ ಅವ್ರಿಗೆ ಯಾರಾದರೂ ಒಂದು ಹೆಲ್ಪ್ ಮಾಡಬೇಕು. ಇಲ್ಲಾಂದರೆ ನಾನು ಸರ್ಕಾರಕ್ಕೆ ಒಂದು ಚಾಲೆಂಜ್ ಮಾಡ್ತೀನಿ, ಸರ್ಕಾರಕ್ಕೆ ಓಪನ್ ಚಾಲೆಂಜ್ ಮಾಡ್ತೀನಿ. ಈಗ ಕ್ರೈಸ್ತರ ಸೇವೆಗಳೆಲ್ಲ ಅವ್ರು ತಗೊಳ್ಳಿ, ಎಷ್ಟು ಸೇವೆ ಮಾಡ್ತಾ ಇದ್ದಾರೆ, ನಿಜವಾಗಿ ಸೇವೆ ಮಾಡ್ತಾ ಇದ್ದಾರೆ, ಇದರಲ್ಲಿ ಏನು ಆಗಲ ಇದೆ, ಇದರಲ್ಲಿ ಏನು ಒಳಗಡೆ ಏನು ಎಲ್ಲವನ್ನೂ ತಗೊಳ್ಳಿ. ಎಲ್ಲ ತಗೊಂಡ್ಮೇಲೆ ಅವ್ರಿಗೆ ಮನತಟ್ಟಾಯಿತು, ಅರಿವಾಯಿತು, ಕ್ಲೀನ್ ಪಿಕ್ಚರ್, ತಾವು ಏನು ಹೇಳ್ತೀರಾ ಓಪನ್ ಬುಕ್ ಥರ ತಗೊಂಡು, ಓಕೆ ಇವ್ರು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ FCR ಫಂಡ್ ಏನದನ್ನು ಸ್ಟಾಪ್ ಮಾಡಿ, ಸರ್ಕಾರ ಕೊಡೆ ಕೇಳಿ. ಹೌದ್ರಿ, ಎಲ್ಲಿ ಮಾಡ್ತಾ ಇದ್ದೀರಾ ನೀವು? ಫಂಡ್ ತೊಗೊಂಡೇನು, ಫಂಡ್ ಹೊರಗಡೆಯಿಂದ ಬಂದ್ರು ಅವ್ರನ್ನ ಏನು ಅಭಿವೃದ್ಧಿ ಮಾಡ್ತಾ ಇಲ್ವಲ್ಲ, ದೇಶದಲ್ಲಿ ಇರೋರನ್ನ ಅಭಿವೃದ್ಧಿ ಮಾಡ್ತಾ ಇದೀವಿ. ದೇಶದಲ್ಲಿ ಇರೋ ನಾಯಕರುಗಳನ್ನ ಈಗ ಕೇಳ್ತಾ ಇರೋದ್ರಿ. ಕರೆಕ್ಟಾಗಿ ಎಲ್ಲಿ ಯಾವುದಕ್ಕೆ ಅಂತ ತಗೊಂಡ್ರಿ, ಏನೇನು ಮಾಡಿದಿರಿ ಹೇಳಿ. ಈಗ ಕ್ರೈಸ್ತರಿಗೆ ಎಕ್ಸ್ಕ್ಲೂಸಿವ್ ಆಗಲ್ಲ, ನೋಡಿ, ಏನೋ ಬಂದ್ರಿ, ಚರ್ಚೆ ಮಾಡಿದ್ರಿ, ಹೋಗಿದ್ರಿ ಅಂತ ಇರೋಕ್ಕಿಂತಲೂ ಕ್ಲಿಯಾರಿಟಿ ಇರಬೇಕು. ಒಂದು ವಿಷಯದ ಬಗ್ಗೆ ಮಾತಾಡಿದ್ರೆ ಯಾರಿಗೂ ಕೂಡ ಇರಲಿ. ಈಗ ಓಪನ್ ಆಗಿ ಇರಬೇಕಂದ್ರೆ ಮಾಡ್ತಾ ಇದ್ದಾರೆ. ಕ್ರೈಸ್ತರ ಎಲ್ಲ ಡಾಕ್ಯುಮೆಂಟ್ ಅಪ್ ಟು ಡೇಟ್ ಇದೆ, ಎಲ್ಲ ಅದರಲ್ಲಿ ಏನು ನಾವೇನು ಅಲ್ಲ. ಏನಾಗ್ತದೆ ಅಂದರೆ, ಕೆಲವೊಮ್ಮೆ ಇದನ್ನ ಯಾರೋ ಒಬ್ಬರು ನೋಡಿ, ದೇಶಕ್ಕೆ ಕೆಲವೊಂದು ಫಂಡ್ಗಳು ಬರ್ತದೆ. ಈಗ ಯಾವುದು ನಮ್ಮ ಆರ್ಟಿಕಲ್ 19(1)C ಪ್ರಕಾರ ಇದು ಎಲ್ಲರಿಗೂ ಅನಿವಾರ್ಯ, ದೇಶದ ನಾಗರಿಕರಿಗೆ ಕೊಟ್ಟಿರೋ ಒಂದು ಇದು ನೀವು ಯಾವುದೇ NGO ಮಾಡಿ, ನಿಮಗೆ ಸಮಾಜ ಸೇವೆ ಮಾಡಬೇಕು, ದೇಶದಲ್ಲಿ ಯಾವುದೇ ಒಂದು ಒಳ್ಳೆ ಚಟುವಟಿಕೆ ಮಾಡಬೇಕು, ದೇಶದ ಒಂದು ಅಭಿವೃದ್ಧಿಗಾಗಿ ಒಂದು ಹ್ಯುಮ್ಯಾನಿಟಿಯಲ್ಲಿ ನೀವು ಮಾಡಬೇಕಂದ್ರೆ ಮಾಡಬೇಕು ಅಂದ್ಬಿಟ್ಟು. ಅದೇ ರೀತಿಯಲ್ಲಿ ಆರ್ಟಿಕಲ್ 19(4) ಒಂದು ಆಕ್ಟ್ ಇದೆ ಅನ್ನೋದು, ಇದು ಸೆಕ್ಯೂರಿಟಿ ಪರ್ಪಸ್. ದಿಸ್ ಶುಡ್ ಬಿ ವಾಟ್. ಈಗ ಕೆಲವೊಂದು ಸಂಘಟನೆಗಳು ಭಯಪಾತಕವಾಗಿ ಯೂಸ್ ಮಾಡ್ತಾ ಇದ್ದಾರೆ. ಅದು ನಾವು ನ್ಯೂಸೆಲ್ಲ ನೋಡಿದ್ದೀವಿ ಇರೋ ವಿಚಾರ. ನಾನೇನು ಗೊತ್ತಾ ಹೇಳ್ತಾ ಇದ್ದೀನಿ, ಎಲ್ಲೋ 1% ಯಾವುದೋ ಒಂದು ತಪ್ಪು ಮಾಡ್ತಾನೆ ಅಂದ್ಬಿಟ್ಟು 90% ಅವ್ರಿಗೆ ಹೊಡ್ತಾ ಬಿಡಬಾರ್ದು. ಒಂದು ಬೈಬಲಲ್ಲಿ ಇದ್ರ ಬಗ್ಗೆ ಒಂದು ಇದಿದೆ. ವ್ಯವಸಾಯ ಮಾಡುವಾಗ ಇವರು ಎಲ್ಲ ರಾತ್ರಿ ವ್ಯವಸಾಯ ಒಳ್ಳೆ ರೀತಿಯಲ್ಲಿ ಬಿತ್ತನೆಗಳಾಗ್ಬಿಟ್ಟು ಬಂದಿರ್ತಾರೆ. ರಾತ್ರಿ ಬಂದು ನೋಡಿದ್ರೆ ಎಲ್ಲ ಕಾಲ್ ಬೀಜಗಳು ತಪ್ಪಾದ ಬೀಜಗಳು ಬೆಳೆದಿರ್ತದೆ. ಅವಾಗ ಬಂದು ನೇರವಾಗಿ ವಿಷಯಕ್ಕೆ ಬರ್ತೀನಿ. ಈಗ ಅವ್ರು ಹೇಳ್ತಾರೆ, ನಾವೆಲ್ಲ ಒಳ್ಳೆ ಬೀಜಗಳು ತಾನು ಹಾಕಿದ್ದೀವಿ, ಈ ಕೆಟ್ಟ ಇದುಗಳು ಎಲ್ಲಿಂದ ಬಂತು ಅಂತ ಕೇಳ್ತಾರೆ. ಅವಾಗ ಸ್ವಾಮಿ ಹೇಳ್ತಾರೆ, ಬೇಡ ಈಗ ಏನು ಕಿತ್ತಕ್ಕೆ ಹೋಗ್ಬೇಡಿ, ಕಿತ್ತಿದ್ರೆ ಒಳ್ಳೆದನ್ನು ಸೇರ್ಕೊಂಡು ಬಂದ್ಬಿಡ್ತದೆ, ಅದು ನಾವು ಕೊಯ್ಯುವ ದಿನದಲ್ಲಿ ಅದನ್ನು ಸಗ್ರಿಗೇಟ್ ಮಾಡೋಣ ಅಂತ ಹೇಳ್ತಾರೆ. ಈಗ ಈ ಸರ್ಕಾರ ಏನು ಮಾಡ್ತದೆ, ಸರ್ಕಾರ ಇದ್ರ ಬಗ್ಗೆ ತನಿಖೆ ಮಾಡಿ ಇದ್ರ ಬಗ್ಗೆ ಕುಲಂಕುಷವಾಗಿ ನೋಡಬೇಕು. ಸೇವೆ ಯಾರು ಮಾಡ್ತಾರೆ, ಯಾರೋ ಒಬ್ಬರು ಮಾಡ್ತಾರೆ. ದೇಶದ ಒಂದು ಆರ್ಥಿಕವಾಗಿ ಒಂದು ದೇಶದ ಒಂದು ಇದಕ್ಕೆ ಟ್ರೆಟ್ ಇದೆ, ಖಂಡಿತವಾಗಿ ನಾವೆಲ್ಲ ಸಹಕರಿಸ್ತೀವಿ. ನಾವೆಲ್ಲದನ್ನ ಕೈ ಜೋಡಿಸಿ ಎಲ್ಲಿ ಕೂಡ ನಾವು ಬಂದು FCR ಫಂಡ್ ನಮಗೆ ಇದರಿಂದ ತೊಂದರೆ ಬರ್ತದೆ, ಇಂಥ ಪ್ರಾವಿಷನ್ ಇಂದ ನಮಗೆ ತೊಂದರೆ ಬರ್ತದಿಲ್ಲ. ಸೇವೆ ಮಾಡೋರು ಯಾರು ಕೂಡ ಬಂದು FCR ಫಂಡ್ ನಂಬ್ಕೊಂಡು ಸೇವೆ ಮಾಡ್ತಾ ಇಲ್ಲ. ಸಬಲತೆಗೆ ಮಾಡಿದ್ದೇವೆ. ಅಲ್ಲ, FCR ಫಂಡ್ 2000 ವರ್ಷದಿಂದ ಇದು 1976ರಲ್ಲಿ ಏನ್ ಸ್ಥಾಪನೆ ಆಗಿತ್ತು, ಅದಕ್ಕೆ ಮುಂಚೆ ಸೇವೆ ಮಾಡಿಲ್ವಾ? FCR ಫಂಡ್ ಪೀಟರ್ ಅವರೇ, ರಾಬರ್ಟ್ ಕ್ಲೇ ಅವರೇ, ದಯವಿಟ್ಟು ಕ್ಷಮಿಸಿ, ನನ್ನ ಸಮಯ ಮುಗಿದಿದೆ. ನಿಮ್ಮ ಇಬ್ಬರನ್ನು ಒಂದು ಪ್ರಶ್ನೆಯೊಂದಿಗೆ ಬಿಡ್ತೀನಿ ನಾನು. FCRA ಫಂಡ್ ಬೇಕಾಗಿಲ್ಲ, ಏನೂ ಇಲ್ಲ. ಇಲ್ಲಿನ ಜನ ಕೊಟ್ಟಂಥ ದುಡ್ಡಿನಲ್ಲಿ ಒಂದು ದೇವಸ್ಥಾನ ನಡೀತಾ ಇರುತ್ತೆ. ಆ ದೇವಸ್ಥಾನದಲ್ಲಿ ಏನೋ ಗೋಲ್ಮಾಲಾಗ್ತಾ ಇದೆ ಅನ್ನುವ ಡೌಟ್ ಬಂದರೂ ಕೂಡ ಸರ್ಕಾರ ಅದನ್ನು ವಶಕ್ಕೆ ತಗೋಬೋದು. ಇಲ್ಲಿ
ಏನೋ ಗೋಲಮಾಲಾಗ್ತಾ ಇದೆ ಅನ್ನುವ ಡೌಟ್ ಬಂದರೂ ಕೂಡ ಫಾರಿನ್ ಫಂಡೇ ಬರಬೇಕಾಗಿಲ್ಲ. ಇಲ್ಲಿನ ಭಕ್ತರು ಇಲ್ಲೇ ದುಡಿದು ಇಲ್ಲೇ ದಾನದಲ್ಲಿ ಕಟ್ಟಿರೋ ದೇವಸ್ಥಾನವನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುವ ಅಧಿಕಾರ ಸರ್ಕಾರಕ್ಕಿದೆ. ಅಂಥ ಕಾನೂನು ನೋಡಿ ನಟರಾಜ್ ಗೌಡ್ರು ಹೆಂಗೆ ಹೇಳ್ತಾರೆ. ನಟರಾಜ್ ಗೌಡ್ರೆ ನಾನು ಅವರಿಬ್ಬರನ್ನು ಒಂದು ಪ್ರಶ್ನೆಯೊಂದಿಗೆ ಬಿಡಬೇಕು ಅಂತಷ್ಟೇ ಈ ಮಾತು ಹೇಳ್ತಾ ಇದ್ದೀನಿ. ಹಿಂದೂಗಳು ತಾವು ಕೊಟ್ಟಂಥ ದುಡಿದ ದುಡ್ಡಿನಲ್ಲಿ ಕೊಟ್ಟಂಥ ದಾನದಲ್ಲಿ ಒಂದು ದೇವಸ್ಥಾನ ನಡೀತಾ ಇದ್ರೆ ಆ ದೇವಸ್ಥಾನದಲ್ಲಿ ಏನೋ ಗೋಲ್ಮಾಲ್ ನಡೀತಾ ಇದೆ ಅನ್ನುವ ಸಂಶಯದ ಆಧಾರದ ಮೇಲೆ ಅದನ್ನು ವಶಪಡಿಸಿಕೊಳ್ಳುವಂತ ಕಾನೂನು ನಮ್ಮ ದೇಶದಲ್ಲಿದೆ. ಆ ಕಾನೂನನ್ನ ವಿರೋಧಿಸಿ ಯಾವನು ಬೀದಿಗಿಳಿದಿದ್ದು ನಾನು ನೋಡಿಲ್ಲ ಇನ್ನು ತನಕ. ಫಾರಿನ್ ಫಂಡಿನ ಲೆಕ್ಕ ಕೊಡಿ ಅಂದಿದ್ದಕ್ಕೆ ಇಷ್ಟೆಲ್ಲ ನಡೀತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.